ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಸುಶಾ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಚಾನಲ್ ನೇಮ್ ತುಂಬ ಉದ್ದ ಆಗ್ತಾ ಇದೆ ಅಂತ ನಾನು ನಮ್ಮ ಮನೆಯವರು ಮಾತಾಡ್ಕೊಂಡು ಶಾರ್ಟಾಗಿ ನೇಮ್ನ ಇಡೋಣ ಅಂತ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ, ಬಟ್ ಇವಾಗಲೇ ಸ್ವಲ್ಪ ಅದನ್ನು ಚೇಂಜ್ ಮಾಡೋಣ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಗೊತ್ತಿಲ್ಲ ಎಷ್ಟು ಜನ ನೋಡ್ತೀರಾ ಅಂತ, ಬಟ್ ನಾನು ಏನು ಮಾಡಬೇಕು ಅಂತಿದ್ದೀನಿ, ನೋಡೋ ಅಷ್ಟು ಜನಕ್ಕಾದರೂ ಹೋಗ್ಲಿ, ರೀಚ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತಿನ ದಿನದ ವಿಡಿಯೋನಲ್ಲಿ ನಾನು ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲರೂ ಮಾಡ್ತಾಯಿದ್ದಾರೆ ಹಾಗಾಗಿ ಅಂತ ಏನಿಲ್ಲ, ಇದು ನಮ್ಮದು ಹಳೆ ರೆಸಿಪಿ. ಅಮ್ಮ ಇದ್ದಾಗ ಅಮ್ಮ ಎಲ್ಲ ಮಾಡ್ಕೊಳ್ಸರಿ. ಇವಾಗ ಮದುವೆ ಆಯಿತು, ಮಕ್ಕಳದ್ದು, ನಾವೆಲ್ಲ ಮಾಡೋದು ಕಲಿಬೇಕಲ್ವ. ಒಂದು ಅಂದಾಜಲ್ಲಿ ಒಂದು ಅಳತೆನಲ್ಲಿ ಗೋಧಿ ಮತ್ತು ಅಕ್ಕಿ ಅದೆಲ್ಲ ಉದ್ದಿನ ಕಾಳು ಅಂದರೆ ಬೇಳೆ ತೊಗೊಳ್ತಾರೆ. ನಾನು ಉದ್ದಿನ ಕಾಳು ತೊಗೊಂಡು, ಉದ್ದಿನ ಕಾಳು ತುಂಬ ಒಳ್ಳೆಯದು, ಬಟ್ ಕಪ್ಪಾಗ್ಬಿಡುತ್ತೆ ಅಂತ ಕೆಲವರು ಅದರಲ್ಲೂ ಕಾನ್ಷಿಯಸ್ನೆಸ್ ಇರ್ತಾರೆ ಅವರು ಮಾಡ್ತಾರೆ ಆ ರೀತಿಯಾಗಿ ಉದ್ದಿನದು ಕಾಳು ತೊಗೊಂಡ್ರೆ ತುಂಬ ಒಳ್ಳೆಯದು. ಮೆಂತೆ ಮುದ್ದೆ ಅಂತಂದರೆ ಮೆಂತೆ ಕಾಳು ಸ್ವಲ್ಪ ಜಾಸ್ತಿಯಾಗಿಯೇ ಹಾಕಬೇಕು. ನಾನಿಲ್ಲಿ ಒಂದು 400-450 ಗ್ರಾಮ್, ಅರ್ಧ ಕೆ ಜಿನೂ ಇಲ್ಲ, ಇದು 400-450 ಗ್ರಾಮ್. ಅತಿಯಾಗಿ ಕಹಿ ಆಗಲ್ವ ಅಂದರೆ ಆದರೂ ಪರವಾಗಿಲ್ಲ. ನಾವು ಬೆಲ್ಲ ಹಾಕ್ಬಿಟ್ಟು ತುಪ್ಪದಲ್ಲಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಬಸ್ಸಾರಿಗೂ ತಿಂತಾರೆ, ಅದೇನು ಅಡ್ಡಿ ಇಲ್ಲ. ಬಟ್ ನಾವು ಜಾಸ್ತಿಯಾಗಿ ಮುದ್ದೆನ, ಈ ಮೆಂತ್ಯ ಮುದ್ದೆನ ಸ್ಪೆಷಲಾಗಿ ಬೆಲ್ಲದಲ್ಲಿನೇ ಮಾಡ್ಕೊಂಡು ತಿನ್ನೋದು. ಹಾಗಾಗಿ ಎಲ್ಲದನ್ನು ಉರಿತಾ ಇದ್ದೀನಿ. ಮಸೂರು ಬೇಳೆ ಹಾಕಿದ್ದೀನಿ ನಾನಿಲ್ಲಿ, ಮಸೂರು ಬೇಳೆ ಮಾತ್ರ. ಮಸೂರು ಬೇಳೆನ ಚೆನ್ನಾಗಿ ಉರಿತಿದ್ದೀನಿ. ರಾಜ್ಮಾ ಇತ್ತು, ರಾಜ್ಮಾ ಹಾಕ್ತಿದ್ದೀನಿ. ಇನ್ನು ಉಳಿದ್ರೆ ಎಲ್ಲ ಕಾಳುಗಳ್ನೂ ಸಹ ಹಾಕ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ಕಾಳುಗಳ್ನೂ ಸೇರಿ ಉರಿಬೋದು. ನಾನು ರಾಜ್ಮಾ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ. ಜೊತೆಗೆ ಒಂದಷ್ಟು ಬಾದಾಮಿ ಇತ್ತು, ಬಾದಾಮಿ ಹಾಕಿದ್ದೀನಿ. ಗೋಡಂಬಿ ನಾನು ಇದು ಯಾವ ರೀತಿಯೂ ಸೇರಿಸಿಲ್ಲ. ಕಡಲೆಕಾಳು ಅಥವಾ ಕಡಲೆಬೇಳೆ ಏನಾದರೂ ಹಾಕ್ಬೋದಿತ್ತು, ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ, ಮಕ್ಕಳಿಗೆ ಕೊಡ್ತೀವಲ್ಲ ಸರಿಯಲ್ಲ ಅಂತ. ಒಮ್ಮೊಮ್ಮೆ ಹಾಕ್ತೀನಿ, ಹಾಕಲ್ಲ ಅಂತ ಏನಿಲ್ಲ, ಹಾಕ್ತೀನಿ. ಇದೆಲ್ಲದನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಉರಿತಾ ಇದ್ದೀನಿ. ಒಂದು ಅಳತೆ ಅಂತ ಏನಿಲ್ಲ, ಅಂದಾಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ, ಯಾಕಂದರೆ ಯಾವಾಗಲೂ ಮಾಡ್ಕೊಳ್ತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಇನ್ನು ಮಿಲ್ ಮಾಡಿಸೋದಕ್ಕೆ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕಾಗಿ ಬಂತು. ಒತ್ತಲು ಹೋಗ್ಬಿಟ್ನೇನೋ ಅನ್ನಿಸ್ತು. ಅಂದರೆ ಪಾಪ ಅವ್ರು ಮಲಗಿದ್ರು ಮಧ್ಯಾಹ್ನ ಟೈಮಲ್ಲಿ. ನಾನು ಆವಾಗ ಪಾಪ ಆಗಸ್ಟ್ ಅಂದರೆ ಕ್ಲೋಸ್ ಏನು ಇರಲಿಲ್ಲ, ಓಪನ್ ಇತ್ತು. ರೆಸ್ಟ್ ಮಾಡ್ತಾ ಇರೋ ಟೈಮಲ್ಲಿ ನಾನು ಹೋದೆ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ, ಬಂದು ಹಾಕ್ಕೊಟ್ರು. ಇನ್ನು ಅಲ್ಲಿಂದ ಮಿಲ್ ಮಾಡಿಸ್ಕೊಂಡು ಬಂದು ಮನೆಯಲ್ಲಿ ಏನೂ ಸ್ನ್ಯಾಕ್ಸ್ ಮಾಡಿಟ್ಟಿರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಸೇವ್ ಮಾಡಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಸ್ಪೂನ್ ಅಳತೆ, ಬಟ್ ಸ್ಪೂನ್ ಅಳತೆನಲ್ಲಿ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 3 ಕಪ್ಪಷ್ಟು ಹಿಟ್ಟಿತ್ತು, ಅದಕ್ಕೆ ಒಂದು 3/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. 3 ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಒಂದು 3/4 ಕಪ್ಪಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಅಜ್ವಾನ, ಸ್ವಲ್ಪ ಅರಿಶಿಣದ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಸೋಡಾ ಏನೂ ಬಳಸಿಲ್ಲ, ಅಂದರೆ ಸೇವು ಚೆನ್ನಾಗಿ ಬರುತ್ತೆ ಅಂತೇಳಿ. ಇನ್ನು ಕಾಯಿಸಿದ ಎಣ್ಣೆ ಕೂಡ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು, ತುಪ್ಪ ಹಾಕ್ಬೋದು, ಇಲ್ಲ ಬೆಣ್ಣೆನ ಕಾಯಿಸ್ಬಿಟ್ಟು ಅದನ್ನು ಹಾಕ್ಕೋಬೋದು. ನೀವೇ ಯಾವ್ದು ಬೇಕಾದ್ರೂ ಆಪ್ಷನ್ ತೊಗೋಬೋದು. ನಾನಿಲ್ಲಿ ಈ ರೀತಿಯಾಗಿ ಮಾಡಿ ಮೊದಲಿಗೆ ಡ್ರೈ ಮಿಕ್ಸ್ ಕೊಡ್ತಾಯಿದ್ದೀನಿ. ಒಣಗಿದ ಹಿಟ್ಟನ್ನೇ ಚೆನ್ನಾಗಿ ಒಂದಕ್ಕೊಂದು ಹೊಂದಲಿ ಅಂತ ನಾನಿಲ್ಲಿ ಡ್ರೈ ಮಿಕ್ಸ್ ಕೊಡ್ತಾಯಿದ್ದೀನಿ. ಆಮೇಲೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಏನಾಯಿತು ಅಂದರೆ ಫ್ರೆಂಡ್ಸ್, ಲಾಸ್ಟ್ ಟೈಮು ಸ್ವಲ್ಪ ಗಟ್ಟಿಯಾಗಿ ನಾನು ಮಾಡಿದ್ದರಿಂದ ಅಲ್ಲಿ ಸೀದೋಗ್ಬಿಡ್ತು ಒಂದು. ಆಮೇಲಿಂದ ಅದು ಹೋಲು ಚಿಕ್ಕದಾಗಿರೋದು ತಗೊಂಡಿದ್ವಲ್ವ ಸೇವು ಮಾಡೋದಕ್ಕೆ, ಅದರಲ್ಲಿ ಇಳಿತಿರ್ಲಿಲ್ಲ. ಕಷ್ಟಪಟ್ಟು ಹಾಗೂ ಹೀಗೂ ಒತ್ತಿ ಮಾಡಿದೆ, ಬಟ್ ನನಗೆ ಆಮೇಲೆ ಅನ್ನಿಸ್ತು ಎಣ್ಣೆ ಏನಾದರೂ ಮೇಲೆ ಎರಚಿಬಿಟ್ಟಿದ್ರೆ, ಅಂದರೆ ಮೇಲೆ ನಾನು ಜೋರಾಗಿ ಪ್ರೆಸ್ ಮಾಡೋದಕ್ಕೆ ಹೋಗಿ ಅದು ಕೆಳಗಿಂದು ಬಿದ್ದು ಎಣ್ಣೆ ಆರಿ ಏನಾದರೂ ಅನಾಹುತ ಆಗಿದ್ರೆ ಏನು ಅಂತ ನನಗೆ ಈ ಸಾರಿ ಅದೆಲ್ಲ ಯೋಚನೆ ಮಾಡ್ತಾ ಅದನ್ನೇ ಗಮನದಲ್ಲಿ ಇಟ್ಕೊಂಡು, ಈ ಸರಿ ಹಂಗೆ ಆಗಬಾರ್ದು, ಒಂದು ಒಳ್ಳೆ ಹದದಲ್ಲಿ ಹಿಟ್ಟನ್ನು ಕಲಿಸ್ಬೇಕು ಚೆನ್ನಾಗಿ. ಅಂದರೆ ಈ ಸರಿ ಹೆಂಗಾಗ್ಬಿಡ್ತು ಅಂದರೆ ಚೆನ್ನಾಗಿ ಕಲಿಸ್ಕೊಂಡೆ ಫ್ರೆಂಡ್ಸ್. ಕಡಾಯಿಗೆ ಎಣ್ಣೆನಲ್ಲಿ ಹಾಕ್ತಿದ್ದಂಗೆ ಬಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂತು, ಹಾಗೆ ತಣ್ಣಗಾಗೋದು. ಅಂದರೆ ಬೆಂದಿದೆ ಅಂತ ಒಂದು ಸೂಚನೆ ಇರುತ್ತಲ್ವಾ, ಬಬಲ್ಸ್ ಎಲ್ಲ ಕಡಿಮೆ ಆದರೆ. ಆ ರೀತಿಯಾಗಿ ಎಷ್ಟು ಬೇಕಿದ್ರೂ ಮಾಡೋ ಅಂಥ ಒಂದು ಸ್ಟೇಜಲ್ಲಿದ್ದೆ ನಾನಿವತ್ತು. ಆ ರೀತಿಯಾಗೈತೆ, ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು. ಒಂದು ಸಾರಿ ಹಾಕಿದಾಗೇನೋ ಸ್ವಲ್ಪ ಸೀದೋಯ್ತು, ತೀರ ಅಲ್ಲ, ಸ್ವಲ್ಪ ಸೀದೋಯ್ತು, ಬಟ್ ಪರವಾಗಿಲ್ಲ. ಅಷ್ಟು ಸೇವ್ ಜೊತೆ ಒಂದಷ್ಟು ಆಗಲೇಬೇಕು, ಆಗುತ್ತೆ. ಟೇಸ್ಟ್ ಏನು ಅಷ್ಟು ಗೊತ್ತಾಗಲ್ಲ, ಯಾಕಂದರೆ ಜಾಸ್ತಿ ಸೇವ್ ಚೆನ್ನಾಗಿಯೇ ಆಗಿತ್ತು. ಇದು ಯಾವುದೋ ಒಂದರಲ್ಲಿ ಸ್ವಲ್ಪ ಸೀದೋಯ್ತು ಅಷ್ಟೇ. ಇನ್ನು ತೋರಿಸಿದ್ನಲ್ಲ, ಅಷ್ಟು ಚಿಕ್ಕ ಒಂದು ಹೋಲಲ್ಲಿ ಗಟ್ಟಿಯಾಗಿದ್ದರೆ ಬರಲ್ಲ ಫ್ರೆಂಡ್ಸ್. ಈ ರೀತಿಯಾಗಿ ತೆಳ್ಳಗಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದ್ದಂಗೆ ಎಣ್ಣೆ ಬಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಎದ್ದೇಳ್ತು, ಹಾಗೆಯೇ ಕಡಿಮೆ ಆಗ್ತಿದೆ. ನಾನಿಲ್ಲಿ ಯಾವುದನ್ನು ಸ್ಕಿಪ್ ಮಾಡಿಲ್ಲ, ಹಾಗೆ ನಿಮಗೆ ಹೇಗಿತ್ತೋ ಹಾಗೆ ತೋರಿಸ್ತಾ ಇದ್ದೀನಿ. ಕಡಾಯಿನಲ್ಲಿ ಹಾಕ್ತಿದ್ದಂಗೆ ಎರಡೂ ಮುಖದಲ್ಲೂ ಹಾಗೆ ಬೆಂದುಬಿಡುತ್ತೆ. ನಾವು ತಿರುವಿ ಹಾಕಿ ಬೇಯಿಸೋ ಅಂಥ ಅವಶ್ಯಕತೆ ಏನಿರಲ್ಲ, ಯಾಕಂದರೆ ಎಣ್ಣೆ ನಾನು ಅಲ್ಲಿ ಜಾಸ್ತಿ ಹಾಕಿದ್ದೀನಿ. ಆಮೇಲೆ ಸೇವೇನು ಅದರಲ್ಲಿ ಎಣ್ಣೆಲಿ ಬಿಡಬೇಕಲ್ಲ, ಅದನ್ನು ಜಾಸ್ತಿಯಾಗಿ ಒಂದ್ರ ಮೇಲೆ ಒಂದು ಲೇಯರ್ ಆ ಥರ ಏನು ಬಿಡ್ತಾಯಿಲ್ಲ, ಸಿಂಪಲಾಗಿ ಒಂದು ರೌಂಡ್ ಹಾಕಿದ ತಕ್ಷಣ ತೆಗಿತಾ ಇದ್ದೀನಿ. ನೀಟಾಗಿ ಬೆಂದಾದಮೇಲೆ ಜಾಲರಿ ಇರುತ್ತಲ್ವ, ಎಣ್ಣೆ ಇಳಿಲಿ ಅಂತೇಳಿ ಇದರಲ್ಲಿ ಎಣ್ಣೆ ಇಳಿಯೋದಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ಇನ್ನೊಂದು ರೌಂಡ್ ಹಾಕಿ ಅದು ಬೇಯೋ ಅಷ್ಟೊತ್ತಿಗೆ ಇದರಲ್ಲಿರೋ ಎಣ್ಣೆ ಎಲ್ಲ ಇಳ್ಕೊಳ್ಳುತ್ತೆ. ಇದನ್ನೊಂದು ಕಡೆ ಏನದು
ಬಟ್ಲು, ಬೌಲು ಇಲ್ಲ ಅಂದರೆ ಒಂದು ಬಾಕ್ಸು ಯಾವುದ್ರಲ್ಲಿ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಕೋಬೋದು. ನಾನು ಒಂದು ದೊಡ್ಡ ಬೌಲಲ್ಲಿ ಟಿಶ್ಯೂ ಹಾಕಿಬಿಟ್ಟು ಅದರಲ್ಲಿ ಎಣ್ಣೆ ಇಳ್ಕೊಂಡಾದ್ಮೇಲೆ ಅದರಲ್ಲಿ ಹಾಕಿದ್ದೆ. ಕೊನೆಯಲ್ಲಿ ತೋರಿಸ್ತೀನಿ ಬಾಕ್ಸಿಗೆ ತುಂಬಿಡಬೇಕಾದ್ರೆ 2 ಬಾಕ್ಸ್ ಆಯಿತು ಫ್ರೆಂಡ್ಸ್. ಫಸ್ಟಿಗೆ ಒಂದು ಬಾಕ್ಸ್ ಆಗಿ ತುಂಬಿಟ್ಟು ನೆಕ್ಸ್ಟ್ ಒಂದು ಬಾಕ್ಸು. ಯಾಕೆ ಅಂತಂದರೆ ಮಕ್ಕಳ ಜೊತೆ ಮಕ್ಕಳು ಬರ್ತಿರ್ತಾರೆ. ನನ್ನ ಮಕ್ಕಳು ಚಿಕ್ಕವರಿದ್ದಾರೆ, ಆ ಮಕ್ಕಳ ಜೊತೆನೂ ಮಕ್ಕಳು ಬರ್ತಿರ್ತಾರೆ ಸೈಕಲ್ ಆಡೋದಕ್ಕೆ ಅಥವಾ ಇನ್ನೇನೋ ಸುಮ್ಮನೆ ಫ್ರೆಂಡ್ಸ್ ಅಲ್ವಾ ಬರ್ತಿರ್ತಾರೆ. ಹಾಗಾಗಿ ಕೊಡೋದಕ್ಕೆ ಏನೇನು ಇರ್ತಿರಲಿಲ್ಲ. ಹಣ್ಣುಗಳು ಇವತ್ತಿನ ಮಕ್ಕಳು ಹೆಂಗಂದರೆ ಈ ಜಂಕ್ ಫುಡ್ಡಿಗೆ ಅಡಿಕ್ಟ್ ಆದಷ್ಟು ಅವರು ಹಣ್ಣಿಗೆ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ಯಾವಾಗಲೂ ಹಣ್ಣೇ ಕೊಡ್ತಾಯಿದ್ದೆ, ಯಾವಾಗಲೂ ತರಕಾರಿ ಕಟ್ ಮಾಡಿನೇ ಕೊಡ್ತಾಯಿದ್ದೆ. ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ಮಾಡಿಡೋಣ ಮಗನ ಸ್ಕೂಲ್ಗೆ ಬಾಕ್ಸಿಗೆ ಹಾಕೋದಕ್ಕಾಗುತ್ತೆ ಅಂತೇಳಿ ನಾನು ಹೇಳಿಲ್ವಾ, ಆವಾಗಲೇ ಸ್ವಲ್ಪ ಒತ್ತಿತ್ತು ಅಂತ. ಇದು ಫ್ರೆಂಡ್ಸ್ ಕೆಳಗಿನ ಭಾಗ. ಅದು ಒಂದು ಕೊನೆಯಲ್ಲಿ ಹಿಟ್ಟು ಜಾಸ್ತಿ ಎಣ್ಣೆ ಜಾಸ್ತಿ ಕಾದ್ಬಿಡ್ತು ಏನೋ, ನಾನೇ ಲೇಟಾಗಿ ಹಾಕಿದೆ ಅನಿಸುತ್ತೆ, ಹಾಗಾಗಿ ಅದು ಸೀದೋಗ್ಬಿಡ್ತು. ಇಷ್ಟ ಆಗಿತ್ತು ಫ್ರೆಂಡ್ಸ್. ಜಾಸ್ತಿ ಆಗಿದೆ ಬಟ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಹೀಗಾಗಿತ್ತು ಅಂತ. ಹೆಂಗೆ ಮೈಂಡ್ ಸೆಟ್ ಬಂದುಬಿಡ್ತಂದರೆ ಫ್ರೆಂಡ್ಸ್, ನನಗೆ ಮುರಿಯೋದಕ್ಕೆ ಸಹ ಮನಸ್ಸಾಗ್ತಿಲ್ಲ, ಹಾಗಾಗಿ ತುಂಬಿಡ್ತಾ ಇದ್ದೀನಿ. ನೋಡೋಣ, ಹಾಗೆ ತುಂಬಿಡೋಣ, ನೋಡೋಣ ಎಷ್ಟಾಗುತ್ತೆ ಅಂತ. ಈ ಸಾರಿ ತುಂಬ ಜಾಸ್ತಿಯಾಗಿ ಮಾಡಿಟ್ಟೆ ಫ್ರೆಂಡ್ಸ್, ತುಂಬ ದಿನ ಬರಲಿ ಅಂತ. ಅಂದರೆ ತಿಂಗಳನ್ಗಂಟ್ಲೆ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಬರಲಿ ಅಂತ ಜಾಸ್ತಿನೇ ಮಾಡಿಟ್ಟೆ. ಇವತ್ತಿನ ದಿನ ಹೀಗಿತ್ತು, ಬ್ಯುಸಿ ಆಗಿತ್ತು ದಿನ, ಬಟ್ ಅದನ್ನು ತುಂಬಾ ಕಟ್ ಮಾಡಿ ವೀಡಿಯೋನ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತು ನೆಕ್ಸ್ಟ್ ಇದೆಲ್ಲ ಆದಮೇಲೆ ಕಿಚನ್ನ ಕ್ಲೀನ್ ಮಾಡಿ ಆಮೇಲೆ ನಾನು ಹಾಲನ್ನ ಬಿಸಿ ಮಾಡಿಕೊಂಡೆ. ಹಾಲನ್ನ ಬಿಸಿ ಮಾಡಿ ಹಾಲಲ್ಲಿ ಬನ್ ಎತ್ಕೊಂಡು ತಿಂದರೆ ಆಯಿತು ಅಂತ ಯೋಚನೆ ಮಾಡ್ಕೊಂಡು ಬಿಸಿ ಮಾಡಿದೆ, ಬಟ್ ಬನ್ ಇರಲಿಲ್ಲ. ಹಾಗೆ ಹಾಲನ್ನ ಬಿಸಿ ಮಾಡಿಕೊಂಡು ಒಂದಷ್ಟು ಬಿಸ್ಕಿಟ್ಸ್ ಇತ್ತು, ಬಿಸ್ಕಿಟ್ಸ್ನ ತಿಂದ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಹೌಸ್ ವೈಫ್ ರೊಟೀನ್ ಹಿಂಗೆ ಇರುತ್ತೆ ಅಲ್ವಾ, ಒಂದೊಂದು ಸಾರಿ ಬೇಜಾರು, ಒಂದೊಂದು ಸಾರಿ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಕ್ಕಾಗ್ತಿರಲ್ಲ. ಬಟ್ ನಾನು ಏನೀಗ ತೋರಿಸ್ತಾ ಇದ್ದೀನಿ ಇದೇ ನನ್ನ ಮೀ ಟೈಮ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.